ಎಲ್ಲರಿಗೂ ನಮಸ್ತೆ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತಿನ ರೀಡಿಂಗ್ ಅವರ ಹೃದಯದಲ್ಲಿ ನಿಮ್ಮ ಸ್ಥಾನ ಏನು? ನಿಮ್ಮ ಪ್ರೀತಿ ಮಾಡೋರ ಹೃದಯದಲ್ಲಿ ಹಾರ್ಟಲ್ಲಿ ನಿಮ್ಮ ಸ್ಥಾನ ಏನಾಗಿದೆ ಅಂತ ತಿಳ್ಕೊಳ್ಳೋಣ. ಅವರು ನಿಮ್ಮ ಬಗ್ಗೆ ಮತ್ತು ನಿಮಗಾಗಿ ಯಾವ ಥರ ಯೋಚನೆ ಮಾಡ್ತಾರೆ, ಅವರು ಮನಸ್ಸಲ್ಲಿ ನಿಮಗೆ ಹೇಳ್ಕೊಳ್ಳೋಕ್ಕೆ ಆಗದೇ ಇರೋವಂಥ ಭಾವನೆಗಳು ಏನಿದೆ, ನಿಮ್ಮಿಬ್ಬರ ಫ್ಯೂಚರ್ ಈ ಕನೆಕ್ಷನಲ್ಲಿ ಏನಿದೆ, ಯೂನಿವರ್ಸ್ ಮೆಸೇಜಸ್ ಏನು ಬರ್ತಾ ಇದೆ, ಸೊ ರೊಮ್ಯಾಂಟಿಕ್ ಮೆಸೇಜಸ್ ಅವರು ನಿಮಗೆ ಏನು ಹೇಳೋದಕ್ಕೆ ಇಷ್ಟಪಡ್ತಾ ಇದ್ದಾರೆ, ಆ್ಯಂಡ್ ಈ ವರ್ಷ ನಿಮ್ಮ ರಿಲೇಶನ್ಶಿಪ್ಪಲ್ಲಿ ನೆಕ್ಸ್ಟ್ ಲೆವೆಲ್ಗೆ ನೆಕ್ಸ್ಟ್ ಸ್ಟೆಪ್ ತಗೊಳ್ಳೋದಕ್ಕೆ ಗುಡ್ ಟೈಮ್ಸ್ ಯಾವಾಗ, ಯಾವ ದಿನ ತಗೊಂಡ್ರೆ ಚೆನ್ನಾಗಿರುತ್ತೆ ಅಂತ ನಾವು ಇಲ್ಲಿ ನೋಡೋಣ. ಓಕೆ, ಲೆಟ್ಸ್ ಸ್ಟಾರ್ಟ್. ಸೊ ನಿಮ್ಮ ಮತ್ತು ನಿಮ್ಮ ಪಾರ್ಟ್ನರ್ ನೇಮ್ನ 3 ಟೈಮ್ಸ್ ಮನಸ್ಸಲ್ಲಿ ಹೇಳ್ಕೊಂಡು ಈ ವಿಡಿಯೋನ ನೋಡೋದಕ್ಕೆ ಸ್ಟಾರ್ಟ್ ಮಾಡಿ. ಎಂದಿನಂತೆ ಇವತ್ತು ನಾನು ಇಲ್ಲಿ 4 ಕಾರ್ಡ್ ಸ್ಪ್ರೆಡ್ ಮಾಡ್ತಾ ಇದ್ದೀನಿ. ಮೊದಲಿಗೆ ನಿಮ್ಮ ಕನೆಕ್ಷನಲ್ಲಿ ನಿಮ್ಮ ಪಾರ್ಟ್ನರ್ ನಿಮ್ಮನ್ನ ಹೇಗೆ ನೋಡ್ತಾರೆ ಅಂತ ತಿಳ್ಕೊಳ್ಳೋಣ. ಅವರು ನಿಮ್ಮ ಬಗ್ಗೆ ರೊಮ್ಯಾಂಟಿಕ್ ಫೀಲ್ ಇಟ್ಕೊಂಡಿದ್ದಾರೆ, ಎಮೋಷ್ನಲಿ ಡೀಪ್ ಆಗಿ ನಿಮ್ಮ ಬಗ್ಗೆ ಥಿಂಕ್ ಮಾಡ್ತಾರೆ. ನೀವು ಅವರ ಕನಸಿನ ಲೋಕದ ಪಾರ್ಟ್ನರ್ ಆಗಿರ್ತೀರಾ. ಅವರು ಲೈಫಲ್ಲಿ ನಿಮ್ಮ ರೋಲ್ ತುಂಬಾನೇ ವಿಶೇಷವಾಗಿದೆ. ಅವರು ನಿಮಗೆ ತುಂಬಾನೇ ಇಂಪಾರ್ಟೆನ್ಸ್ ಕೊಡ್ತಾರೆ. ಅವರ ಜೀವನದಲ್ಲಿ ನೀವು ಅಂದ್ರೇನೆ ಒಂದು ಇಂಪಾರ್ಟೆನ್ಸ್, ಒಂದು ಸ್ಪೆಷಲ್ ಅಂತ ಅವರು ತಿಳ್ಕೊಂಡಿದ್ದಾರೆ. ಇನ್ ಕೇಸ್ ನೀವು ಮನಸ್ತಾಪ ಮಾಡಿಕೊಂಡು ಚಿಕ್ಕ ಚಿಕ್ಕ ಜಗಳಗಳನ್ನ ಮಾಡ್ಕೊಂಡು ಈ ಡಿಸ್ಟೆನ್ಸ್ನ ಮೇಂಟೈನ್ ಮಾಡ್ತಾ ಇದ್ರೆ ಅವರು ಒದ್ದಾಡ್ತಾರೆ, ನಿಮ್ಮನ್ನ ಬೇಗ ರೀಚ್ ಔಟ್ ಆಗ್ತಾರೆ, ಎಮೋಷ್ನಲಿ ನಿಮ್ಮೊಂದಿಗೆ ಕಳೆದು ಹೋಗ್ತಾರೆ. ಅವರು ತುಂಬಾನೇ ನಿಮಗೆ ಕಾಳಜಿ ಮಾಡ್ತಾರೆ. ಸೊ ನಿಮ್ಮನ್ನ ಬಿಟ್ಟು ಒಂದು ಕ್ಷಣ ಇರೋದಕ್ಕೂ ಅವ್ರಿಗೆ ಇಷ್ಟ ಆಗೋದಿಲ್ಲ ಅಂತ ವ್ಯಕ್ತಿ ನಿಮ್ಮ ಪಾರ್ಟ್ನರ್ ಆಗಿರ್ತಾರೆ. ಈ ತರ ಪಾರ್ಟ್ನರ್ಸ್ ಎಲ್ಲರಿಗೂ ಸಿಗೋದಿಲ್ಲ. ಸಿಕ್ಕಿರೋರು ತುಂಬಾನೇ ಅದೃಷ್ಟವಂತರಂತಾನೆ ಹೇಳ್ಬೋದು. ಸೊ ಹಾಗಾದ್ರೆ ನಿಮ್ಗೆ ಅವರು ಹೇಳ್ಕೊಳಕ್ಕೆ ಆಗದೆ ಇರುವಂತ ಫೀಲಿಂಗ್ಸ್ ಏನಿದೆ, ಆ ಫೀಲಿಂಗ್ಸ್ ತುಂಬಾನೇ ಇದೆ ಅಂತ ಇಲ್ಲಿ ಬರ್ತಾ ಇದೆ. ಸೊ ಯಾವ ತರ ಫೀಲಿಂಗ್ಸ್, ಯಾಕೆ ಅವ್ರಿಗೆ ಹೇಳ್ಕೊಳಕ್ಕಾಗಲ್ಲ? ಇದು ಏನೋ ಸಮ್ ಟ್ರೂತ್ ಅಂತ ಹೇಳೋದಕ್ಕಾಗಲ್ಲ. ಸೊ ಕೆಲವರಿಗೆ ಎಮೋಷನ್ಸ್ನ ಎಕ್ಸ್ಪ್ರೆಸ್ ಮಾಡ್ಕೊಳಕ್ಕೆ ಬರ್ದೇ ಇರ್ಬೋದು, ಇಲ್ಲ ಏನೋ ಹೇಳ್ಕೊಳ್ಳೋದಕ್ಕೆ ಒದ್ದಾಡ್ತಾ ಇರ್ಬೋದು. ಅಂತ ಎಮೋಷನ್ಸ್ ಏನಿದೆ ನಿಮ್ಮ ಪಾರ್ಟ್ನರ್ ಹತ್ರ ನಿಮ್ಮ ಬಗ್ಗೆ ನಿಮ್ಮ ಹತ್ರ ಹೇಳ್ಕೊಳಕ್ಕೆ ಆಗದೆ ಇರೋದು ಅಂತ ನಾವು ಇಲ್ಲಿ ನೋಡೋಣ. ತುಂಬಾನೇ ಫೀಲ್ ಮಾಡ್ತಾರೆ ನಿಮ್ಮ ಬಗ್ಗೆ, ಎಮೋಷ್ನಲಿ ತುಂಬಾನೇ ಕನೆಕ್ಟ್ ಆಗಿದ್ದಾರೆ ಅವರು ನಿಮಗೆ. ಸೊ ಅದ್ರ ಜೊತೆಗೆ ಅವ್ರಿಗೆ ಏನೋ ಕನ್ಫ್ಯೂಷನ್ಸ್ ಇದೆ, ಹೇಳ್ಕೊಂಡ್ರೆ ಹೇಗೆ ನೀವು ರಿಸೀವ್ ಮಾಡ್ತೀರಾ, ಭಯ, ಆತಂಕ, ಇನ್ಸೆಕ್ಯೂರಿಟೀಸ್, ಎಲ್ಲಿ ಬಿಟ್ಟು ಹೋಗ್ತೀರಾ ಅಂತ ಆತಂಕ ಕೂಡ ಜಾಸ್ತಿ ಇದೆ. ಅವ್ರಿಗೆ ಹಗಲುಗನಸು ಕಾಣ್ತಾರೆ, ನಿಮ್ಮ ಜೊತೆ ಕಲ್ಪನಾ ಲೋಕದಲ್ಲಿ ಮೂಮೆಂಟ್ಸ್ನ ಕ್ರಿಯೇಟ್ ಮಾಡಿಕೊಂಡು ಖುಷಿಯಾಗಿ ಇರ್ತಾರೆ. ಅವರು ಏನೇನೋ ಯೋಚನೆ ಮಾಡ್ತಾರೆ, ನಿಮ್ಮ ಜೊತೆ ಆ ಥರ ಇರಬೇಕು, ಹೀಗಿರಬೇಕು, ನಿಮಗೆ ಆ ಥರ ಎಕ್ಸ್ಪ್ರೆಸ್ ಮಾಡಬೇಕು, ಈ ಥರ ಇಂಪ್ರೆಸ್ ಮಾಡಬೇಕು ಅಂತ ತುಂಬಾನೇ ಅವರು ವಿಶೇಷವಾಗಿ ನಿಮ್ಮನ್ನ ಸ್ಪೆಷಲ್ ಪರ್ಸನ್ ಅಂತ ಲೈಫಲ್ಲಿ ನೋಡ್ತಾರೆ. ಅವ್ರಿಗೆ ನೀವು ಅಂದ್ರೇ ಒಂದು ಇಂಪಾರ್ಟೆನ್ಸ್. ನಿಮ್ಮ ನೇಮ್ನ ಅವರು ಸುಮ್ಮನೆ ಹೇಳ್ಕೊತಾ ಇದ್ರೆ ಗೂಸ್ ಬಂಪ್ಸೇ ಬರುತ್ತೆ. ಆ ಥರ ಅವ್ರಿಗೆ ಒಂದು ಎಫೆಕ್ಟ್ ಇದೆ ನಿಮ್ಮ ಅವರ ಹೃದಯದಲ್ಲಿ. ಸೊ ಅಂಥವ್ರು ಏನಾದರೂ ಅವ್ರಿಗೆ ಅನಿಸಿದ್ದು ಇಲ್ಲ ಏನೋ ಒಂದು ಎಕ್ಸ್‌ಪ್ರೆಸ್ ಮಾಡ್ಕೋಬೇಕಂದಿದ್ನ ನಿಮ್ಮ ಹತ್ರ ಶೇರ್ ಮಾಡ್ಕೊಂಡ್ರೆ ಎಲ್ಲಿ ನೀವು ಬಿಟ್ಟೋಗ್ಬಿಡ್ತೀರಾ, ಎಲ್ಲಿ ಅವ್ರನ್ನ ತಪ್ಪಾಗಿ ಜಡ್ಜ್ ಮಾಡ್ತೀರಾ ಅಂತ ತುಂಬಾನೇ ಭಯ ಇದೆ. ಸೊ ನಿಮ್ಮ ಇಬ್ಬರ ಮಧ್ಯೆ ಏನಾದರೂ ಮಿಸ್‌ಅಂಡರ್‌ಸ್ಟ್ಯಾಂಡಿಂಗ್ಸ್ ಇದ್ರೆ ನೀವು ಅವರನ್ನ ಅರ್ಥ ಮಾಡ್ಕೊಳ್ಳೋದ್ರಲ್ಲಿ ಇನ್ನ ಸಮಯ ಕೊಡಬೇಕಾಗತ್ತೆ. ಸೊ ಇನ್ ಕೇಸ್ ಏನಾದರೂ ನಿಮಗೆ ಅವ್ರ ಬಗ್ಗೆ ಏನಾದರೂ ಮಿಸ್‌ಅಂಡರ್‌ಸ್ಟ್ಯಾಂಡಿಂಗ್ಸ್ ಆಗಿ ಡಿಸ್ಟೆನ್ಸ್ ಮೇಂಟೈನ್ ಮಾಡ್ತಿದ್ರೆ ಅವ್ರ ಬಗ್ಗೆ ನೀವು ತಿಳ್ಕೊಳ್ಳೋದು ತುಂಬ ಇದೆ. ಏನಕ್ಕಂದ್ರೆ ಅವರು ನಿಮ್ಮ ಥರ ಅವರು ಇಂಪ್ರೆಸ್ ಮಾಡೋದಾಗ್ಲಿ, ಎಕ್ಸ್‌ಪ್ರೆಸ್ ಮಾಡೋದಾಗ್ಲಿ ಮಾಡಲ್ಲ. ಅವರ ಹೃದಯದಲ್ಲಿ ನಿಮ್ಮ ಬಗ್ಗೆ ತುಂಬ ಅತಿಯಾದ ಕಾಳಜಿ ಇದೆ. ಅದ್ರ ಜೊತೆಗೆ ನೀವು ಅವ್ರನ್ನ ಇನ್ನ ಅರ್ಥ ಮಾಡ್ಕೋಬೇಕಾಗಿದೆ, ನಿಮಗೆ ಎಷ್ಟು ಇಂಪಾರ್ಟೆನ್ಸ್ ಕೊಡ್ತಾರೆ ಅವರು ಅಂತ. ಸೊ ಮೇ ಬಿ ಅವ್ರು ಹೇಳ್ಕೊಂಡೇ ಇರ್ಬೋದು, ಬಟ್ ಅವ್ರ ಮನಸ್ಸಲ್ಲಿ ನಿಮ್ಮ ಬಗ್ಗೆ ತುಂಬಾನೇ ಚೆನ್ನಾಗೇ ಇದೆ. ಅವರಿಗೂ ಅವರ ಬಗ್ಗೆ ಆಗಲಿ, ಅವರ ಜೀವನದಲ್ಲಿ
ನಡೀತಿರೋ ವಿಚಾರದಲ್ಲಿ ಇನ್ನೂ ಅರ್ಥ ಮಾಡ್ಕೊಳ್ಳೋದು ಬಾಕಿ ಇದೆ ಅಂತ ಇಲ್ಲಿ ತೋರಿಸ್ತಾ ಇದೆ. ಎಲ್ಲವೂ ಕ್ಲಾರಿಟಿ ಸಿಕ್ಕಾಗ ಎಲ್ಲ ಎಮೋಷನ್ಸ್ನ ಹೇಳ್ಕೊಳ್ಳೋದಕ್ಕೆ ದಾರಿ ಸಿಗುತ್ತೆ. ಇಬ್ಬರ ಫೀಲಿಂಗ್ಸ್ ಶೇರ್ ಆದಾಗ ನಿಮ್ಮ ಈ ಕರೆಂಟ್ ರಿಲೇಶನ್ಶಿಪ್ ಸಂಬಂಧ ಏನಿದೆ ಇನ್ನೂ ಹೆಚ್ಚು ಕಲರ್ಫುಲ್ ಆಗುತ್ತೆ. ಆವಾಗ ಕಲರ್ಫುಲ್ ಆದಾಗ ಆಗ ಈ ನಿಮ್ಮ ಕನೆಕ್ಷನ್ ಅಲ್ಲಿ ಲಾಂಗ್ ಟರ್ಮ್ ಗೋಲ್ ಸೆಟ್ ಆಗುತ್ತೆ. ಇಬ್ರು ಪವರ್ಫುಲ್ ಸೋಲ್ಮೇಟ್ ಆಗ್ತೀರಾ. ಒಂದು ಡೀಪ್ ಬಾಂಡ್ ನಿಮ್ಮದು ಆಗುತ್ತೆ. ಇಬ್ರು ಆಯ್ಕೆಗಳನ್ನ ಸರಿಯಾಗಿ ಮಾಡ್ತೀರಾ. ಸ್ಟ್ರಾಂಗ್ ಕನೆಕ್ಷನ್ ನಿಮ್ದಾಗುತ್ತೆ. ಇಬ್ರು ಎರಡು ದೇಹ ಒಂದೇ ಜೀವ ತರ ಇರ್ತೀರಾ. ಒಂದು ಮೀನಿಂಗ್ಫುಲ್ ಕಮಿಟೆಡ್ ರಿಲೇಶನ್ಶಿಪ್ ನಿಮ್ದಾಗುತ್ತೆ. ಸೊ ಯೂನಿವರ್ಸ್ ನಿಮ್ಮ ಕನೆಕ್ಷನ್ಗೆ ಒಂದು ಒಳ್ಳೆ ಔಟ್ಕಮ್ನ ಕೊಡ್ತಾರೆ. ಫೋಕಸ್ ಮಾಡಿ. ಸೆಲ್ಫ್ ವರ್ತ್, ಸ್ಟೆಬಿಲಿಟಿ ಆ್ಯಂಡ್ ಎಮೋಷನಲ್ ಸೆಕ್ಯೂರಿಟಿ ಬಗ್ಗೆ ಗಮನ ಕೊಡಿ. ನಿಮ್ಮ ಪ್ರೀತಿ ತುಂಬಾನೇ ವ್ಯಾಲ್ಯೂಬಲ್ ಆಗಿದೆ. ಒಬ್ರಿಗೆ ಒಬ್ರು ತುಂಬಾನೇ ಕೇರ್ ಮಾಡ್ತೀರಾ ಅಂತ ಇಲ್ಲಿ ಬರ್ತಾ ಇದೆ. ಸೊ ಈ ಥರ ರಿಲೇಶನ್ಶಿಪ್ ಎಲ್ಲರಿಗೂ ಸಿಗೋದಿಲ್ಲ. ಸಿಕ್ಕಾಗ ಅದನ್ನ ಒಳ್ಳೆ ರೀತಿ ನೀವು ಕಾಪಾಡ್ಕೋಬೇಕಾಗುತ್ತೆ. ಸೊ ನಿಮ್ಮ ಪಾರ್ಟ್ನರ್ ಆಗಲಿ ನೀವಾಗಲಿ ಏನಾದರೂ ಮಿಸ್ಅಂಡರ್ಸ್ಟ್ಯಾಂಡಿಂಗ್ಸ್ ಇದ್ದರೆ ಅದನ್ನು ಸರಿಪಡಿಸ್ಕೊಳ್ಳಿ. ಸೊ ಸರಿಪಡಿಸ್ಕೊಂಡಾಗ ಒಂದು ಲಾಂಗ್ ಟರ್ಮ್ಗೆ ದಾರಿ ಆಗುತ್ತೆ. ಸೊ ಅವರ ಮನಸ್ಸಲ್ಲಿ ನೀವು ಇದ್ದೀರಾ ಅಂತ ಅನ್ನೋದಾದರೆ ನಿಮಗೆ ಇವರು ಒಂದು ಸೋಲ್ಮೇಟ್ ಕನೆಕ್ಷನ್ ಅಂತಲೇ ಹೇಳ್ಬೋದು. ಸೊ ಇನ್ ಕೇಸ್ ನಿಮ್ಮ ಪ್ರೀತಿ ರಿಲೇಶನ್ಶಿಪ್ ಒಂದು ಶಾರ್ಟ್ ಸ್ಪ್ಯಾನಲ್ಲಿ ಸ್ಟಾರ್ಟ್ ಆಗಿದ್ರೆ ಅರ್ಥ ಮಾಡ್ಕೊಳ್ಳಿ. ಅರ್ಥ ಮಾಡ್ಕೊಳ್ಳೋದಕ್ಕೆ ಇನ್ನೂ ಟೈಮ್ ಕೊಡಿ. ಸೊ ತುಂಬಾನೇ ಟೈಮ್ ಇದೆ. ಸೊ ಒಬ್ರನ್ನ ಒಬ್ರು ಅರ್ಥ ಮಾಡ್ಕೊಳ್ಳಿ. ಫೀಲಿಂಗ್ಸ್ನ ಶೇರ್ ಮಾಡ್ಕೊಳ್ಳಿ. ಇನ್ ಕೇಸ್ ಅವರು ಎಮೋಷ್ನಲಿ ಎಕ್ಸ್ಪ್ರೆಸ್ ಮಾಡೋದಕ್ಕೆ ಆಗ್ತಾ ಇಲ್ಲ ಅಂದಾಗ ಸೊ ನಿಮ್ಮ ಕಡೆಯಿಂದ ಏನೇನು ಸಾಧ್ಯ ಇದೆ ಅದನ್ನೆಲ್ಲ ನೀವು ಪ್ರಯತ್ನ ಪಡಿ. ಸೊ ಪ್ರಯತ್ನ ಪಟ್ಟಾಗೆ ತಾನೇ ಅವರು ಏನು ಅಂತ ಗೊತ್ತಾಗೋದು. ಸೊ ಕೆಲವು ಸತಿ ನಾವು ಹೇಗೆ ಹೇಳ್ಕೋಬೇಕು ಅಂತ ಅನ್ಸುತ್ತೆ ಅದೇ ಥರ ಅವ್ರಿಗೂ ಅನ್ಸ್ಬೇಕಲ್ವಾ. ಸೊ ಅನಿಸ್ದೇ ಇರುವಾಗ ನಾವೇ ಒಂದು ಹೆಜ್ಜೆ ಮುಂದೆ ಹೋಗಿ ಸೊ ನಮ್ಮ ಫೀಲಿಂಗ್ಸ್ನ ಶೇರ್ ಮಾಡ್ಕೊಳ್ಳೋದ್ರಲ್ಲಿ ತಪ್ಪಿಲ್ಲ ಅಂತ ನಾನು ಭಾವಿಸ್ತೀನಿ. ನಿಮಗೂ ಅದೇ ಥರ ಅನಿಸಿದ್ರೆ ನೀವು ಕಮೆಂಟಲ್ಲಿ ತಿಳಿಸಿ. ಸೊ ಆಲ್ ದ ಬೆಸ್ಟ್ ನಿಮ್ಮ ಮತ್ತು ನಿಮ್ಮ ಪಾರ್ಟ್ನರ್ ರಿಲೇಶನ್ಶಿಪ್ಗೆ ಅಂತ ಹೇಳ್ತಾ ಸೊ ಇಲ್ಲಿ ನಾನು ಇವಾಗ ರೊಮ್ಯಾಂಟಿಕ್ ನಿಮ್ಮ ರಿಲೇಶನ್ಶಿಪ್ಪಲ್ಲಿ ನಿಮ್ಮ ಪಾರ್ಟ್ನರ್ ಇಂದ ರೊಮ್ಯಾಂಟಿಕ್ ಮೆಸೇಜ್ ಏನು ಬರುತ್ತೆ ಅನ್ನೋದನ್ನ ನಾವು ನೋಡೋಣ. ಸೊ ನಿಮ್ಮ ಪಾರ್ಟ್ನರ್ ನಿಮಗೆ ರೊಮ್ಯಾಂಟಿಕ್ ಆಗಿ ಏನನ್ನ ತಿಳಿಸೋದಕ್ಕೆ ಇಷ್ಟಪಡ್ತಾರೆ ಅನ್ನೋದನ್ನ ನಾವು ಇಲ್ಲಿ ನೋಡೋಣ. ಸೊ ಅದ್ರ ಜೊತೆಗೆ ಈ ರೊಮ್ಯಾಂಟಿಕ್ ಫೀಲಿಂಗ್ ಬಂದು ಇದು ಒಂದು ಫನ್ ರೀಡಿಂಗ್ ಆಗಿರುತ್ತೆ. ಯಾವುದೇ ರೀತಿ ಇದು ಇದೇ ಥರನೇ ಅವ್ರು ಫೀಲ್ ಮಾಡ್ತಾ ಇದ್ದಾರೆ ಅಂತ ಹೇಳೋದಕ್ಕಾಗಲ್ಲ. ಸೊ ನೀವು ನಿಮ್ಮ ಪಾರ್ಟ್ನರ್ ನಿಮ್ಮನ್ನ ತಗೊಂಡು ನೀವು ರೀಡ್ ಮಾಡಿದಾಗ ನಿಮಗೆ ಖಂಡಿತ ರೆಸನೇಟ್ ಆಗುತ್ತೆ. ಸೊ ಗೆಟಿಂಗ್ ಟು ನೋ ಈಚ್ ಅದರ್ ಅಂತ ಹೇಳ್ತಾ ಇದ್ದಾರೆ. ಸೊ ನಿಮ್ಮ ಪಾರ್ಟ್ನರ್ ಗೆಟಿಂಗ್ ಟು ನೋ ಈಚ್ ಅದರ್, ಒಬ್ರನ್ನ ಒಬ್ರು ಅರ್ಥ ಮಾಡ್ಕೊಳ್ಳಿ. ಎಕ್ಸ್ಪ್ರೆಸ್ ಯುವರ್ ಲವ್, ರೊಮ್ಯಾಂಟಿಕ್ ಫೀಲಿಂಗ್ಸ್, ಫೈನಲ್ ಕಾಲ್, ಎಂಗೇಜ್ಮೆಂಟ್, ಹೈ ಲೆವೆಲ್ ಕಮಿಟ್ಮೆಂಟ್ ನಿಮ್ಮ ಕನೆಕ್ಷನಲ್ಲಿ ಬರ್ತಾ ಇದೆ. ಇದರ ಜೊತೆ ನಿಮಗೆ ನೋಡಿ ನೀವು ಇಬ್ರು ಗೆಟಿಂಗ್ ಟು ನೋ ಈಚ್ ಅದರ್, ಎಕ್ಸ್ಪ್ರೆಸ್ ಯುವರ್ ಲವ್, ರೊಮ್ಯಾಂಟಿಕ್ ಫೀಲಿಂಗ್, ಎಂಗೇಜ್ಮೆಂಟ್ ಇದರರ್ಥ ನೀವಿಬ್ರು ರಿವೀಲ್ ಮಾಡ್ಕೊಳ್ಳೋದು ತುಂಬಾನೇ ಇದೆ. ಇನ್ನರ್ ಮೋಸ್ಟ್ ಸೆಲ್ಫ್ಸಲ್ಲಿ ಈಚ್ ಅದರ್ ನೀವು ನಿಮ್ಮ ಬಾಂಡ್ಸ್ ಏನಿದೆ ಅದನ್ನ ಅರ್ಥ ಮಾಡ್ಕೋಬೇಕಾಗಿದೆ. ಸೊ ಇಬ್ರು ಮುಂದೆ ಸಾಗಿ ಗೋ ಹೆಡ್ ಆ್ಯಂಡ್ ಮೇಕ್ ಎ ರೊಮ್ಯಾಂಟಿಕ್ ಗೆಸ್ಚರ್. ಅವ್ರು ಮಾಡಲಿ ಅಂತ ನೀವು ಮಾಡಲಿ ಅವರು ಅಂತ ವೇಟ್ ಮಾಡಬೇಡಿ. ಯಾರಿಗೆ ಸಾಧ್ಯ ಆಗುತ್ತೋ ಅವರು ಮಾಡಿ. ನಿಮ್ಮ ಫೀಲಿಂಗ್ಸ್ ರಿಯಲ್ ಆಗಿದೆ ಇಬ್ರದ್ದು. ಸೊ ಇದು ವರ್ತ್ ಆಗುತ್ತೆ ಎಕ್ಸ್ಪ್ಲೋರ್ ಮಾಡೋದಕ್ಕೆ ಅಂತ ಹೇಳ್ತಾ ಸೊ ನಿಮ್ಮ ಲವ್ ಲೈಫ್ ಸೊ ಒಂದು ಹೈ ಲೆವೆಲ್ ಕಮಿಟ್ಮೆಂಟ್ ಆಗಿರುತ್ತೆ. ಸೊ ಇದ್ರ ಜೊತೆಗೆ ನಿಮ್ಮ ಕನೆಕ್ಷನಲ್ಲಿ ಗುಡ್ ಟೈಮ್ಸ್ ನೆಕ್ಸ್ಟ್ ಲೆವೆಲ್ಗೆ ಕಮಿಟ್ಮೆಂಟ್ ತೊಗೊಂಡು ಹೋಗೋದಕ್ಕೆ ಸೊ ಗುಡ್ ಟೈಮ್ಸ್ ಈ ವರ್ಷದಲ್ಲಿ ಯಾವ್ದ್ಯಾವುದು ಅಂತ ನೋಡೋಣ. ಸೊ ಇನ್ ಕೇಸ್ ನೀವು ಮದುವೆಗೆ ಪ್ರೊಸೀಡ್ ಆಗಿರೋರಾಗಿರ್ಬೋದು, ಇಲ್ಲ ನಿಮ್ಮ ರಿಲೇಶನ್ಶಿಪ್ಪಲ್ಲಿ ಸೊ ಒಂದು ಮನೇಲಿ ಫ್ಯಾಮಿಲಿಯಲ್ಲಿ ಶೇರ್ ಮಾಡ್ಕೋಬೇಕು ಅಂತ ಇರ್ಬೋದು. ಸೊ ಆ ಥರ ವಿಚಾರ ಇದ್ದಾಗ ಯಾವಾಗ ಅಂತ ನಾವು ನೋಡಿದಾಗ ಇಲ್ಲಿ ಸೊ ವಿತಿನ್ 11 ಮಂತ್ಸ್ ಅಂತ ಬರ್ತಾ ಇದೆ. ಸೊ ಇನ್ನು ನೆಕ್ಸ್ಟ್ 11 ಮಂತ್ಸಲ್ಲಿ ನೀವು ಏನಾದರೂ ಒಂದು ನೆಕ್ಸ್ಟ್ ಸ್ಟೆಪ್
ನೀವು ತಗೋಬಹುದು. ಇದು ಒಂದು ಟ್ಯಾರೋ ರೀಡಿಂಗ್ ಮುಖಾಂತರ ಒಂದು ಗೈಡೆನ್ಸ್ ಮೆಸೇಜ್ ಆಗಿರುತ್ತೆ. ಸೊ ಇದು ನಿಮಗೆ ಅನ್ಸಿದ್ರೆ ನೀವು ತಗೊಳ್ಳಿ. ಸೊ ಇನ್ನು ನೆಕ್ಸ್ಟ್ ಸೊ ನಿಮಗೆ 5/14/23 ಆಫ್ ದಿಸ್ ಮಂತ್ ಆರ್ ನೆಕ್ಸ್ಟ್ ಮಂತ್ ಅಂತ ಬರ್ತಾ ಇದೆ. ನಿಮ್ಮ ಸಿಸ್ಟರ್ ಇಲ್ಲಾಂದ್ರೆ ನಿಮ್ಮ ಸಿಸ್ಟರ್ ತರ ಇರೋರ ಹತ್ರ ನೀವು ಹೆಲ್ಪ್ ತಗೊಳ್ಳಿ, ನಿಮ್ಮ ಪ್ರೀತಿ ವಿಚಾರದ ಬಗ್ಗೆ ಆಗಿ ಇಲ್ಲ ನಿಮ್ಮ ರಿಲೇಶನ್ಶಿಪ್ ಬಗ್ಗೆ ಆಗಿ ತಗೊಂಡಾಗ ಒಂದು ನೀವು ನೋಡ್ಬೋದು ರಿಸಲ್ಟ್ನ. ಆರ್ ಇನ್ನೊಂದು ಕಾರ್ಡ್ ನಾವು ತಗೊಳ್ಳೋಣ. ಇಲ್ಲಿ ನೆಕ್ಸ್ಟ್ ಅವ್ರ ವೆಡ್ನೆಸ್ಡೇ ಅಂತ ಬರ್ತಾ ಇದೆ. ಯಾವುದಾದ್ರೂ ಒಂದು ಬುಧವಾರ ದಿನ ನೀವು ಚರ್ಚೆ ಮಾಡಿದಾಗ ನಿಮಗೆ ಅನುಕೂಲ ಆಗುತ್ತೆ. ಸೊ ಇದ್ರ ಜೊತೆಗೆ ಫ್ರೆಂಡ್ಸ್, ಯಾರಿಗಾದ್ರೂ ನನ್ನ ವಿಡಿಯೋ ಅಲ್ಲಿ ವಾಯ್ಸ್ ಡಿಸ್ಟರ್ಬೆನ್ಸ್ ಆಗ್ತಾ ಇದ್ರೆ ಸೊ ದಯವಿಟ್ಟು ಸ್ವಲ್ಪ ಅಡ್ಜಸ್ಟ್ ಮಾಡ್ಕೊಳ್ಳಿ. ನನ್ನ ಮೈಕ್ ಸ್ವಲ್ಪ ಇಶ್ಯೂಸ್ ಇದೆ. ಸೊ ಆದಷ್ಟು ಬೇಗ ತಗೊಳ್ತೀನಿ ಬೇರೆ ಮೈಕ್. ಸೊ ಒಳ್ಳೆ ಕ್ಲಾರಿಟಿ ಕೊಡ್ತೀನಿ ಅಂತ ಹೇಳ್ತಾ ಥ್ಯಾಂಕ್ ಯು ಫಾರ್ ವಾಚಿಂಗ್.